ಸ್ನೇಹಿತರೆ, ನೀವು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರನ ಮಾಡಿಸೋಕೆ ಇನ್ನು ಮುಂದೆ ಯಾವುದೇ ಕಚೇರಿಗೆ ಹೋಗಿ ಲೈನಲ್ಲಿ ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ನಿಮ್ಮ ಮೊಬೈಲ್ನಿಂದನೇ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಇಮೇಲ್ ID ಮೂಲಕ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಪ್ರತಿಯನ್ನ ಪಡಿಬಹುದು. ಬನ್ನಿ ಅದು ಹೇಗಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಮೊದಲನೇದಾಗಿ ಈ ಪ್ರಮಾಣ ಪತ್ರನ ಮಾಡಿಸೋಕೆ ಎಷ್ಟು ದಿನ ಬೇಕಾಗುತ್ತೆ ಮತ್ತು ಸೇವಾ ಶುಲ್ಕ ಎಷ್ಟು, ಅಗತ್ಯವಾಗಿ ಬೇಕಾಗಿರುವಂಥ ದಾಖಲೆಗಳು ಯಾವ್ಯಾವ ಅಂತ ನೋಡಬೇಕಾದ್ರೆ, ಇದನ್ನು ಮಾಡಿಸೋಕ್ಕೆ 21 ದಿನ ವರ್ಕಿಂಗ್ ಡೇಸ್ ಬೇಕು ಮತ್ತು 40 ರೂಪಾಯಿ ಸೇವಾ ಶುಲ್ಕ ಇರುತ್ತೆ. ಅದ್ರ ಜೊತೆಗೆ ಬೇಕಾಗುವ ಅಗತ್ಯ ದಾಖಲೆಗಳು ಯಾವುದ್ಯಾವುದಂದರೆ ಸೆಲ್ಫ್ ಡಿಕ್ಲರೇಷನ್ ಸ್ವಯಂ ಘೋಷಣೆ, ID ಪ್ರೂಫಿಗೆ ಪ್ಯಾನ್ ಕಾರ್ಡು, ಅಡ್ರೆಸ್ ಪ್ರೂಫಿಗೆ ಆಧಾರ್ ಕಾರ್ಡು, ಮತ್ತು ನೀವು ಸ್ಯಾಲರಿಡ್ ಪರ್ಸನ್ ಆಗಿದ್ದರೆ, ಸರ್ಕಾರಿ ನೌಕರರಾಗಿದ್ದರೆ ಸ್ಯಾಲರಿ ಸರ್ಟಿಫಿಕೇಟನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಆದಾಯದ ಒಂದು ದಾಖಲೆಯಾಗಿ ನೀವು ಇಲ್ಲಿ ಸ್ಯಾಲರಿ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕು. ಇದಾದ ನಂತರ ಈ ಒಂದು ದಾಖಲೆಗಳು ಕಡ್ಡಾಯವಾಗಿ PDF ಫೈಲಲ್ಲಿ 200 KB ಒಳಗಡೆ ಇರಬೇಕು ಮತ್ತು ನಿಮ್ಮ ಫೋಟೋ 50 KB ಒಳಗಡೆ ಇರಬೇಕು. ಅದನ್ನು ರೆಡಿ ಮಾಡೋದು ಹೇಗಂತ ನೋಡೋಣ ಬನ್ನಿ. ಮೊದಲನೇದಾಗಿ ಸೆಲ್ಫ್ ಡಿಕ್ಲರೇಷನ್ ಸರ್ಟಿಫಿಕೇಟು, ಇದು ನಿಮಗೆ ಸೈಬರ್ ಸೇವಕ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ಇದರ ಲಿಂಕು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದನ್ನು ಓಪನ್ ಮಾಡಿದ ನಂತರ ಇದನ್ನು ಫಿಲ್ಅಪ್ ಮಾಡೋದು ಹೇಗಂತಂದರೆ, ಮೊದಲನೇದಾಗಿ ಇಲ್ಲಿ ನಿಮ್ಮ ಹೆಸರನ್ನು ಫಿಲ್ ಮಾಡಿ, ನಿಮ್ಮ ಊರು, ನಿಮ್ಮ ತಾಲೂಕು, ಜಿಲ್ಲೆ ಇದನ್ನು ಫಿಲ್ ಮಾಡಿದ ನಂತರ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬಂದರೆ ನಾನು ಅಂದರೆ ನೀವು ಯಾವ ಕಾಸ್ಟ್ಗೆ ಅಂದರೆ ಯಾವ ಜಾತಿಗೆ ಸೇರಿದವರಾಗಿದ್ದೀರಿ ಅಂತ ಇಲ್ಲಿ ಫಿಲ್ ಮಾಡಬೇಕು. ಫಿಲ್ ಮಾಡಿದ ನಂತರ ನನ್ನ ಕುಟುಂಬದ ವಾರ್ಷಿಕ ಆದಾಯ ಎಲ್ಲ ಮೂಲಗಳಿಂದ ಎಷ್ಟು, ನಿಮ್ಮ ವಾರ್ಷಿಕ ಆದಾಯ ಮೂಲ ಎಷ್ಟಿದೆ ಅಂತ ಇಲ್ಲಿ ಬರೀಬೇಕು. ಅಂಕಿ ಸಂಖ್ಯೆಗಳಲ್ಲಿ ಬರೀಬೇಕು. ಬರೆದ್ಬಿಟ್ಟು ನನಗೆ ಸರ್ಕಾರಿ ಸೌಲಭ್ಯನೋ ಇನ್ನಿತರ ಯಾವುದೇ ಕಾರಣಕ್ಕಾಗಿ ನೀವು ಈ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರನ ಪಡಿಬೇಕು ಅಂತ ಬಯಸ್ತಾ ಇದ್ದೀರೋ ಆ ಒಂದು ಕಾರಣನ ಇಲ್ಲಿ ಸರ್ಕಾರಿ ಸೌಲಭ್ಯಗಳು ಆಗಿರ್ಬೋದು ಮತ್ತು ಇನ್ನಿತರ ಯಾವುದೇ ಸೌಲಭ್ಯಗಳನ್ನು ನೀವು ಪಡ್ಕೊಳ್ಳೋಕ್ಕೋಸ್ಕರ ಇದಕ್ಕೆ ಅಪ್ಲೈ ಮಾಡ್ತಾ ಇದ್ರೆ ಇಲ್ಲಿ ಆ ಕಾರಣನ ಬರೀಬೇಕು. ಬರೆದ ನಂತರ ಕೆಳಗಡೆ ದಿನಾಂಕ, ಸ್ಥಳ ಮತ್ತು ಇಲ್ಲಿ ನಿಮ್ಮ ಸೈನ್ ಮಾಡಬೇಕು. ನೋಡಿ, ಇಲ್ಲಿ ಯಾವುದೇ ರೀತಿಯಾದಂಥ ಮಿಸ್ಟೇಕ್ ಆಗಬಾರ್ದು, ಇದು ಬಹಳ ಇಂಪಾರ್ಟೆಂಟು. ಇಲ್ಲಿ ಫಿಲ್ ಮಾಡಬೇಕಾದ್ರೆ ನಿಮ್ಮ ಕಾಸ್ಟು, ಇನ್ಕಮ್ಮು ಮತ್ತು ಯಾವ ಕಾರಣಕ್ಕಾಗಿ ಪಡಿತಾ ಇದ್ದೀರಿ ಇದನ್ನು ಇಲ್ಲಿ ಫಿಲ್ ಮಾಡಬೇಕು. ಫಿಲ್ ಮಾಡಿದ ನಂತರ ಇದನ್ನು PDF ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಅದನ್ನು ಮಾಡೋದು ಹೇಗಂತ ನೋಡೋಣ ಬನ್ನಿ. ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಫಿಲ್ ಮಾಡಿದ ನಂತರ ಫೋಟೋ ತೊಗೋಬೇಕು. ಫೋಟೋ ತೊಗೊಂಡಿದ ನಂತರ ಡಾಕ್ ಸ್ಕ್ಯಾನ್ ಆ್ಯಪನ್ನು ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿಕೊಂಡು ಇಲ್ಲಿ ನೀವು ಇಮೇಜ್ ಐಕಾನ್ ಕಾಣಿಸ್ತಿರ್ಬೋದು, ಗ್ಯಾಲರಿ ಐಕಾನು, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಾವು ಏನು ಫೋಟೋ ತೊಗೊಂಡಿದ್ವಲ್ಲ ಆ ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಾವು ತೊಗೊಂಡಿರುವಂಥ ಸೆಲ್ಫ್ ಡಿಕ್ಲರೇಷನ್ ಫೋಟೋ ಇಲ್ಲಿದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಇಲ್ಲಿ ಡನ್ ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಟೋಮೆಟಿಕ್ಕಾಗಿ ಅದು 4 ಎಡ್ಜ್ಗಳಲ್ಲಿ ಫೋಟೋನ ಕ್ರಿಯೇಟ್ ಮಾಡುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಈ ಬಾಣದ ಚಿಹ್ನೆ ಗುರುತು ಕಾಣಿಸೋದಿಲ್ಲ, ನೆಕ್ಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಈ ಥರ ರೆಡಿ ಆಗುತ್ತೆ. ಆವಾಗ ಇಲ್ಲಿ ರೈಟ್ ಟಿಕ್ ಮೇಲೆ ಕ್ಲಿಕ್ ಮಾಡಿ ಮುಂದುವರೆದ್ರೆ ಇಲ್ಲಿ ಸೇವ್ ಅನ್ನೋ ಆಪ್ಷನ್ ನಿಮಗೆ ಕಾಣಿಸ್ತಿರ್ಬೋದು. ಈ ಸೇವ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡ ಇವಾಗ ಇದರ ಸೈಜು 322 KB ಇದೆ. ನಮಗೆ ಬೇಕಾಗಿರೋದು ಎಷ್ಟು, 200 KB ಒಳಗಡೆ ಇರಬೇಕು. ಹಾಗಾಗಿ ಇಲ್ಲಿ ಕಂಪ್ರೆಸ್ ನೌ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ ನಿಮಗೆ. ಆ ಕಂಪ್ರೆಸ್ ನೌ ಮೇಲೆ ಕ್ಲಿಕ್ ಮಾಡಿದ್ರೆ ಫೈಲು ನಾವು 200 KB ಒಳಗಡೆ ಅದನ್ನು ಎಡಿಟ್ ಮಾಡ್ಕೋಬಹುದು. ಈಗ ನೋಡಿ, ಇದನ್ನು ಹೈ ಕ್ವಾಲಿಟಿ, ಲೋ ಕ್ವಾಲಿಟಿ ಇಲ್ಲಿ ಈ ಥರ ಅಡ್ಜಸ್ಟ್ ಮಾಡಿದ್ರೆ 193 KB ಆಗಿದೆ ಈ ಫೈಲು. ನಮಗೆ ಬೇಕಾಗಿರೋದು 200 KB ಒಳಗಡೆ, ಹಾಗಾಗಿ 193 ಇದಕ್ಕಿಷ್ಟಕ್ಕೆ ಇರಕ್ಕೆ ಬಿಡೋಣ. ಇದಾದ ನಂತರ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದರೆ ಇಂಟರ್ನಲ್ ಸ್ಟೋರ್ ಅಂತ ಇರುತ್ತೆ ನೋಡಿ, ಈ ಇಂಟರ್ನಲ್ ಸ್ಟೋರು ತಿರ್ಗಾ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನೀವು ಒಂದು ಫೋಲ್ಡರನ್ನು ಕ್ರಿಯೇಟ್ ಮಾಡ್ಕೊಂಡಿರಬೇಕು ಅಡ್ವಾನ್ಸ್ ಆಗಿ ನಿಮ್ಮ ಫೈಲ್ ಮ್ಯಾನೇಜರಲ್ಲಿ. ನಾನು ನಾಡ ಕಚೇರಿ ಅಂತ ಫೋಲ್ಡರನ್ನು ಕ್ರಿಯೇಟ್ ಮಾಡಿಕೊಂಡು ಇದರಲ್ಲಿ ನಾನೀಗ ಸೇವ್ ಮಾಡ್ತೀನಿ ನೋಡಿ. ನಮ್ಮ ಸೆಲ್ಫ್ ಡಿಕ್ಲರೇಷನ್ ಫಾರ್ಮು 200 KB ಒಳಗಡೆ ರೆಡಿ ಆಯಿತು. ಇದೇ ರೀತಿ ನಿಮ್ಮ ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡು ಕಂಪ್ರೆಸ್ ಮಾಡಿ 200 KB ಒಳಗಡೆ ಈ ಒಂದು ಡಾಕ್ ಸ್ಕ್ಯಾನ್ ಆ್ಯಪನ್ನು ಬಳಸ್ಕೊಂಡು ಕಂಪ್ರೆಸ್ ಮಾಡ್ಬೋದು. ಇದಾದ ನಂತರ
ಫೋಟೋ, ಈಗ ಫೋಟೋ 50 KB ಒಳಗಡೆ ಇರಬೇಕಲ್ಲ, ಆ ಫೋಟೋನು ಕೂಡ 50 KB ಒಳಗಡೆ ಹೇಗೆ ಮಾಡಬೇಕಂತ ನೋಡೋಣ. ಪ್ಲೇಸ್ಟೋರಿಂದ ಫೋಟೋ ಆ್ಯಂಡ್ ಪಿಕ್ಚರ್ ರೇಸೈಜ್ ಅನ್ನೋ ಆ್ಯಪನ್ನು ಡೌನ್ಲೋಡ್ ಮಾಡಿ ಓಪನ್ ಮಾಡಬೇಕು. ಓಪನ್ ಮಾಡಿದ ನಂತರ ಇಲ್ಲಿ ಸೆಲೆಕ್ಟ್ ಫೋಟೋ ಅಂತಿದೆಯಲ್ಲ, ಈ ಸೆಲೆಕ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ನಮ್ಮ ಫೈಲ್ ಮ್ಯಾನೇಜರಲ್ಲಿ, ಅಂದರೆ ನಿಮ್ಮ ಫೋಟೋ ಯಾರು ಅರ್ಜಿ ಸಲ್ಲಿಸ್ತಿರೋ ನೀವು ಅವರ ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಉದಾಹರಣೆಗೆ ಈ ಫೋಟೋ ಇವಾಗ ನಿಮಗೆ ಡೆಮೋ ತೋರಿಸ್ತೀನಿ. ಈ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ 48 KB ಫೋಟೋ ಇದೆ. ಇದು ಆಲ್ರೆಡಿ 48 KB ಒಳಗಡೆ ಇದೆ. ಇದು ಜಾಸ್ತಿ ಆಗಿದ್ರೆ ಇಲ್ಲಿ ರೀಸೈಜ್ ಅನ್ನೋ ಒಂದು ಆಪ್ಷನ್ ನಿಮಗೆ ಕಾಣಿಸ್ತಾ ಇರುತ್ತಲ್ಲ, ಈ ರೀಸೈಜ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದರೆ ಫೈಲ್ ಸೈಜ್ ಅನ್ನೋ ಒಂದು ಆಪ್ಷನ್ ಇರುತ್ತಲ್ಲ, ಆ ಫೈಲ್ ಸೈಜ್ ಆಪ್ಷನಲ್ಲಿ ಕೆಳಗಡೆ ಇಲ್ಲಿ ಕಸ್ಟಮ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಷ್ಟು KB ಒಳಗಡೆ ನಮಗೆ ಫೋಟೋ ಬೇಕು, MB ಒಳಗಡೆ ಬೇಕು, ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಮಗೆ ಬೇಕಾಗಿರೋದು 50 KB ಒಳಗಡೆ, ನಾವು 48 KBನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡ್ಕೊಂಡು ಡನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಟ್ಟರೆ ಸಾಕು, ನಮ್ಮ ಫೋಟೋ ರೆಡಿ ಆಗುತ್ತೆ 48 KBಯಲ್ಲಿ. ಇವಾಗ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದು ಹೇಗಂತ ನೋಡೋಣ. ಈ ಆನ್ಲೈನ್ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ನೀವು ಫೈರ್ಫಾಕ್ಸ್ ಬ್ರೌಸರನ್ನು ಬಳಸ್ಕೋಬೇಕು. ಇಲ್ಲಿ ಸರ್ಚ್ ಬಾರಲ್ಲಿ ನಾಡ ಕಚೇರಿ ಅಂತ ಟೈಪ್ ಮಾಡಿ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದ ನಂತರ ಇಲ್ಲಿ ಮೊದಲನೇ ಒಂದು ಲಿಂಕ್ ಕಾಣಿಸುತ್ತಲ್ಲ ನಿಮಗೆ, ಈ ಮೊದಲನೇ ಒಂದು ಲಾಗಿನ್ ಪಬ್ಲಿಕ್ ಅಂತ, ಇದರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಬೇಕು. ಓಪನ್ ಮಾಡಿದ ನಂತರ ಈ ರೀತಿಯಾದಂಥ ಒಂದು ನಾಡ ಕಚೇರಿಯ ಅಫಿಷಿಯಲ್ ವೆಬ್ಸೈಟು ಓಪನ್ ಆಗುತ್ತೆ. ಓಪನ್ ಆದಾಗ ನಿಮ್ಮ ಮೊಬೈಲ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿ OTP ಪಡೆಯಿರಿ ಅಂತಿದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ ಬಂದಿರೋ ಒ ಟಿ ಪಿನ ಅಲ್ಲಿ ಎಂಟರ್ ಮಾಡಿ ಲಾಗಿನ್ ಮಾಡಬೇಕು. ಬಂದಿರೋ ಒ ಟಿ ಪಿನ ಇಲ್ಲಿ ಎಂಟರ್ ಮಾಡಿ ಲಾಗಿನ್ ಬಟನ್ನ ಇದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಾಡ ಕಚೇರಿ ಆವೃತ್ತಿ 5.0 ಓಪನ್ ಆಗುತ್ತೆ. ಓಪನ್ ಆದಾಗ ನಾವಿಲ್ಲಿ ನಮಗೆ ಪ್ರಮಾಣ ಪತ್ರ ಯಾವ ಭಾಷೆಯಲ್ಲಿ ಬೇಕು ಅನ್ನೋದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಕನ್ನಡದಲ್ಲಿ ಬೇಕಂದರೆ ಕನ್ನಡ ಮೇಲೆ ಟಿಕ್ ಮಾಡಬೇಕು, ಇಂಗ್ಲೀಷಲ್ಲಿ ಬೇಕಂದರೆ ಇಂಗ್ಲೀಷ್ ಮೇಲೆ ಟಿಕ್ ಮಾಡಬೇಕು. ನಾವು ಇಂಗ್ಲೀಷ್ ಮೇಲೆ ಟಿಕ್ ಮಾಡಿ ಮುಂದುವರಿಯೋಣ. ಇಂಗ್ಲೀಷಲ್ಲಿ ಟಿಕ್ ಮಾಡಿದ ನಂತರ ಈ ರೀತಿಯಾದಂಥ ಎಲ್ಲ ಆಪ್ಷನ್ಗಳು ಮತ್ತು ಮೆನು ಪೂರ್ತಿ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ನೋಡೋಕ್ಕೆ ಸಿಗುತ್ತೆ. ಇದಾದ ನಂತರ ಇಲ್ಲಿ ನ್ಯೂ ರಿಕ್ವೆಸ್ಟ್ ಅಂತ ನೀವು ನೋಡ್ತಿರ್ಬೋದು. ನ್ಯೂ ರಿಕ್ವೆಸ್ಟ್ ಅನ್ನೋ ಆಪ್ಷನ್ ಇಲ್ಲಿದೆ ನೋಡಿ. ಈ ನ್ಯೂ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸುವಂಥ ಒಂದು ಲಿಂಕು ಓಪನ್ ಆಗುತ್ತೆ. ಕ್ಲಿಕ್ ಮಾಡಿದಾಗ ಇಷ್ಟೊಂದು ಆಪ್ಷನ್ಗಳು ಕಾಣಿಸ್ತವೆ. ಅದರಲ್ಲಿ ಇಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ಅಂತಿದೆ ನೋಡಿ. ಈ ಕಾಸ್ಟ್ ಸರ್ಟಿಫಿಕೇಟ್ ಪಕ್ಕದಲ್ಲಿ ಪ್ಲಸ್ ಐಕನ್ ಇದೆಯಲ್ಲ, ಈ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಆನ್ಲೈನ್ ಫಾರ್ಮು ಓಪನ್ ಆಗುತ್ತೆ. ಇಲ್ಲಿ ಮೊದಲಿಗೆ ಎಷ್ಟು ದಿನಗಳು ಬೇಕಾಗುತ್ತೆ, ಎಷ್ಟು ಸೇವಾ ಶುಲ್ಕ, ಫಸ್ಟಲ್ಲಿ ನಿಮ್ಮ ವಿಡಿಯೋ ಫಸ್ಟಲ್ಲಿ ಹೇಳಿದ್ದೇನಲ್ಲ, ಈ ರೀತಿ ಎಲ್ಲ ಇನ್ಸ್ಟ್ರಕ್ಷನ್ಗಳು ಫಸ್ಟಿಗೆ ಇಲ್ಲಿ ನೋಡೋಕ್ಕೆ ಸಿಗ್ತವೆ. ಇದಾದ ನಂತರ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದರೆ ಪ್ರೊಸೀಡ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಮುಂದುವರೆದ್ರೆ ಡೂ ಯು ಹ್ಯಾವ್ ರೇಷನ್ ಕಾರ್ಡ್ ಅಂತ ಇಲ್ಲಿ ಒಂದು ಆಪ್ಷನ್ ಕೇಳುತ್ತೆ. ಅಲ್ಲಿ ನೋ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಮತ್ತೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಆದ ನಂತರ ಐಡೆಂಟಿಟಿ ವ್ಯಾಲಿಡೇಷನ್ ಸರ್ವಿಸ್ DBT ಕರ್ನಾಟಕ ಇದಕ್ಕೆ ರೀಡೈರೆಕ್ಟ್ ಆಗ್ತೀವಿ. ಅದಾದ ನಂತರ ನಮ್ಮ ಹೆಸರು ಆಧಾರ್ ಕಾರ್ಡಲ್ಲಿ ಇದ್ದಂಗೆ ಇಂಗ್ಲೀಷಲ್ಲಿ ಇಲ್ಲಿ ಟೈಪ್ ಮಾಡಬೇಕು. ಮತ್ತು ಆಧಾರ್ ಕಾರ್ಡ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿ ಈ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ನಮ್ಮ ಆಧಾರಲ್ಲಿ ಇರುವಂತಹ ಎಲ್ಲ ಡೀಟೇಲ್ಸ್ಗಳು ಅಲ್ಲಿ ಆಟೋಮೆಟಿಕ್ ಆಗಿ ನೋಡಿ. ಈ ರೀತಿ ಆಧಾರ್ ಕಾರ್ಡಲ್ಲಿ ಯಾವ ಜಿಲ್ಲೆ, ತಾಲೂಕು, ಗ್ರಾಮೀಣ, ಹೋಬಳಿ, ವಿಲೇಜು ಮತ್ತು ನಿಮ್ಮ ಹೆಸರು ಈ ರೀತಿ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ಒಂದು ವೇಳೆ ಅರ್ಜಿ ಸಲ್ಲಿಸುವವರು ಮದುವೆಯಾಗಿ ಅವರು ಪುರುಷ ಆಗಿದ್ರೆ ಇಲ್ಲಿ ಶ್ರೀ ಅಂತಿದೆಯಲ್ಲ, ಶ್ರೀ ಅನ್ನೋ ಆಪ್ಷನ್ನ ಟಿಕ್ ಮಾಡ್ಕೋಬೇಕು. ಒಂದು ವೇಳೆ ಮಹಿಳೆಯಾಗಿದ್ದರೆ, ಮದುವೆ ಆಗಿದ್ದರೆ ಅವರು SMT ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಅದೇ ರೀತಿ ಹುಡುಗಿಯಾಗಿದ್ದರೆ, ಅವಳು ಮದುವೆ ಆಗಿಲ್ಲ ಅಂತಂದರೆ ಕುಮಾರಿ, ಹುಡುಗ ಆಗಿದ್ದರೆ ಕುಮಾರ ಅಂತ ಇಲ್ಲಿ ಟಿಕ್ ಮಾಡಿ ಮುಂದುವರಿಬೇಕು. ಮತ್ತು ಅದೇ ರೀತಿ ಇಲ್ಲಿ ಫಾದರ್ ಆಫ್, ಸನ್ ಆಫ್ ಮತ್ತು ವೈಫ್ ಆಫ್ ಅಂತ ಆಪ್ಷನ್ಗಳು ಇರ್ತಾವೆ ನೋಡಿ. ಇಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಫಿಲ್ ಮಾಡಬೇಕು. ಸನ್ ಆಫ್ ಅಂದರೆ ರವರ ಮಗ, ವೈಫ್ ಆಫ್ ಅಂದರೆ ಇವರ ಪತ್ನಿ, ಡಾಟರ್ ಆಫ್ ಅಂದರೆ
ಇವರ ಮಗಳು, ಈ ರೀತಿಯಾದಂಥ ಆಪ್ಷನ್ಗಳು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ಒಂದು ಅಪ್ಲಿಕೇಶನ್ ಅವರು ಅಪ್ಲಿಕೇಟ್ ಹಾಕೋರು ಏನು ಮದುವೆ ಆಗಿದ್ದರೆ, ತಂದೆ ಇದ್ದರೆ ಅಥವಾ ಮಗ ಆಗಿದ್ದರೆ ಈ ರೀತಿಯಾದಂಥ ಆಪ್ಷನ್ಗಳನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಕ್ರಮವಾಗಿ ಅಡ್ರೆಸ್ಸನ್ನು ನಿಮ್ಮ ಊರು, ತಾಲೂಕು, ಜಿಲ್ಲೆ, ಪಿನ್ ಕೋಡು, ಇಮೇಲ್ ಐ ಡಿನ ಕಡ್ಡಾಯವಾಗಿ ನೀವು ಇಲ್ಲಿ ಹಾಕಲೇಬೇಕು. ಯಾಕಂದರೆ ಇಮೇಲ್ ಐ ಡಿಗೆ ಮೂಲಕನೇ ನಿಮ್ಮ ವ್ಯವಹಾರಗಳಲ್ಲಿ ಏನೇನು ಆಗ್ತಾ ಇದೆ ಅಂತ ಎಲ್ಲ ವ್ಯವಹಾರಗಳು ನೋಡೋಕ್ಕೆ ಸಿಗ್ತವೆ. ಅಂದರೆ ನಿಮ್ಮ ಅರ್ಜಿಯನ್ನು ತಿರಸ್ಕಾರ ಮಾಡಿದರೆ, ನೀವು ಈಗ 40 ರೂಪಾಯಿ ಫೀಸ್ ಏನು ಆನ್ಲೈನ್ ಪೇಮೆಂಟ್ ಮಾಡ್ತಿರಲ್ಲ ಅದರ ಒಂದು ರೆಸಿಪ್ಟು, ನಿಮ್ಮ ಪ್ರಮಾಣ ಪತ್ರ ಅನುಮೋದಿಸಲಾಗಿದೆ ಅಂತ ಮೆಸೇಜು, ಅದರ ಜೊತೆಗೆ PDF ಫೈಲು, ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ PDF ಫೈಲಲ್ಲಿ ನಿಮ್ಮ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ಗೆ ಸೆಂಡ್ ಮಾಡ್ತಾರೆ. ಹಾಗಾಗಿ ಇವುಗಳನ್ನು ಇಲ್ಲಿ ಎಂಟರ್ ಮಾಡಿ OTPನ ತೊಗೊಂಡು ಅದನ್ನು ವೆರಿಫೈ ಮಾಡ್ಕೋಬೇಕು. ವೆರಿಫೈ ಮಾಡ್ಕೊಂಡಿದ್ದ ನಂತರ ಬಂದಿರೋ OTPಗಳನ್ನು ಇಲ್ಲಿ ಎಂಟರ್ ಮಾಡಿ ವೆರಿಫೈ ಸಕ್ಸಸ್ಫುಲಿ ಅಂತ ಮಾಡ್ಕೋಬೇಕು. ಮಾಡ್ಕೊಂಡಿದ್ದ ನಂತರ ಇಲ್ಲಿ ನೆಕ್ಸ್ಟ್ ಬಟನ್ ಇದೆಯಲ್ಲ, ಈ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇದಾದ ನಂತರ ರಿಸರ್ವೇಷನ್ ಕ್ಯಾಟಗರಿ ಆಪ್ಷನ್, ಇಲ್ಲಿ ಸರ್ಟಿಫಿಕೇಟ್ ರಿಲೇಟೆಡ್ ಡೀಟೇಲ್ಸ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಆಟೋಮೆಟಿಕ್ಕಾಗಿ ಇಲ್ಲಿ ಕಾಸ್ಟು ಶೋ ಆಗ್ತಾ ಇರುತ್ತೆ. ಮತ್ತು ಅದೇ ರೀತಿ ನೀವು ಸೆಲ್ಫ್ ಡಿಕ್ಲರೇಷನಲ್ಲಿ ಕುಟುಂಬದ ಒಟ್ಟು ಆದಾಯ ಎಷ್ಟಿದೆ ಅಂತ ಹಾಕಿದ್ರಲ್ಲ ಅಷ್ಟೇ ಇಲ್ಲನ್ನು ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ನಂತರ ಯಾವ ಪರ್ಪಸ್ಸಿಗೆ ಬೇಕು ನಿಮ್ಗೆ, ಅಂದರೆ ಎಜುಕೇಷನು, ಎಂಪ್ಲಾಯ್ಮೆಂಟು, ಈ ಥರ ಅಂತ ಇರುತ್ತೆ. ನಾವು ಈ ಥರ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಒಂದು ವೇಳೆ ನಿಮಗೆ ಉದ್ಯೋಗಕ್ಕಾಗಿ ಬೇಕಾಗಿತ್ತಂದರೆ ಅಲ್ಲಿ ಉದ್ಯೋಗನ ಸೆಲೆಕ್ಟ್ ಮಾಡ್ಕೋಬೇಕು. ಅಥವಾ ವಿದ್ಯಾಭ್ಯಾಸಕ್ಕಾಗಿ ನೀವು ಮಾಡಿಸ್ತಾ ಇದ್ದರೆ ಅಲ್ಲಿ ವಿದ್ಯಾಭ್ಯಾಸನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಈ ನೆಕ್ಸ್ಟ್ ಬಟನ್ ಇದೆಯಲ್ಲ, ಕ್ಲಿಕ್ ಮಾಡಿದ ನಂತರ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಂತ ಒಂದು ಪೇಜು ಓಪನ್ ಆಗುತ್ತೆ. ನಾವು ಏನು ರೆಡಿ ಮಾಡ್ಕೊಂಡಿದ್ವಲ್ಲ, ಫೋಟೋ ಮತ್ತು ಸೆಲ್ಫ್ ಡಿಕ್ಲರೇಷನ್, ಆಧಾರು, ಸ್ಯಾಲರಿ ಸ್ಲಿಪ್ಪು, ಇವುಗಳನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು 1 by 1. ಮೊದಲಿಗೆ ಫೋಟೋ. ಈ ಫೋಟೋನ ನಿಮ್ಮ ಬ್ರೌಸರಲ್ಲಿ, ಅಂದರೆ ನಿಮ್ಮ ಫೈಲ್ ಮ್ಯಾನೇಜರಲ್ಲಿ ಎಲ್ಲಿ ಸೇವ್ ಮಾಡಿದ್ರೋ ಆ ಫೋಟೋನ ಇಲ್ಲಿ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ನಿಮ್ಮ ಫೋಟೋ ಶೋ ಆಗುತ್ತೆ ಕೆಳಗಡೆ. ಇದಾದ ನಂತರ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕಲ್ಲ, ಡಾಕ್ಯುಮೆಂಟಲ್ಲಿ ಕಡ್ಡಾಯವಾಗಿ ಸೆಲ್ಫ್ ಡಿಕ್ಲರೇಷನ್ನ ಫಿಲಪ್ ಮಾಡಬೇಕು. ID ಪ್ರೂಫಿಗೆ ಪ್ಯಾನ್ ಕಾರ್ಡು ಮತ್ತು ಅಡ್ರೆಸ್ ಪ್ರೂಫಿಗೆ ಆಧಾರ್ ಕಾರ್ಡನ್ನು ಕಡ್ಡಾಯವಾಗಿ ಇಲ್ಲಿ ಅಪ್ಲೋಡ್ ಮಾಡಬೇಕು. ಮತ್ತು ಅದೇ ರೀತಿ ನೀವು ಸ್ಯಾಲರಿಯಡ್ ಪರ್ಸನ್ ಆಗಿದ್ದರೆ, ಸರ್ಕಾರಿ ನೌಕರರಾಗಿದ್ದರೆ ನಿಮ್ಮ ಸ್ಯಾಲರಿ ಸ್ಲಿಪ್ ಇರುತ್ತಲ್ಲ ಇಲ್ಲಿ ಅದನ್ನು ಕೂಡ ಅಪ್ಲೋಡ್ ಮಾಡಬೇಕು. ಇಲ್ಲಿ ಸಿಂಪಲ್ಲಾಗಿ ಬ್ರೌಸ್ ಅಂತಿದೆಯಲ್ಲ, ಈ ಬ್ರೌಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೈಲ್ ಮ್ಯಾನೇಜರ್ಗೆ ರೀಡೈರೆಕ್ಟ್ ಆಗುತ್ತೆ. ರೀಡೈರೆಕ್ಟ್ ಆದ ನಂತರ ಅಲ್ಲಿ ಸೆಲ್ಫ್ ಡಿಕ್ಲರೇಷನ್ PDF ಫೈಲ್ ಏನು 200 KB ಒಳಗಡೆ ನಾವು ರೆಡಿ ಮಾಡಿದ್ವಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಅಂತಿದೆಯಲ್ಲ, ಅಪ್ಲೋಡ್ ಡಾಕ್ಯುಮೆಂಟ್ ಅದನ್ನು ಇದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಕೆಳಗಡೆ ಫೈಲ್ ಅಪ್ಲೋಡೆಡ್ ಅಂತ ಕಾಣಿಸ್ತಾ ಇರಬೇಕು. ಆವಾಗ ನಿಮ್ಮ ಫೈಲು ಅಪ್ಲೋಡ್ ಆಗಿದೆ ಅಂತ ಕನ್ಫರ್ಮ್ ಆಗುತ್ತೆ. ಈ ರೀತಿಯಾಗಿ 4 ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಬೇಕು. ಎಲ್ಲ ಅಪ್ಲೋಡ್ ಆದ ನಂತರ ನಿಮ್ಮ ಫೋಟೋ ಕೂಡ ಈ ರೀತಿಯಾಗಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿ ಇಲ್ಲಿ ಸಬ್ಮಿಟ್ ಬಟನ್ ಇದೆಯಲ್ಲ, ಈ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು RD ನಂಬರ್ ಜನ್ರೇಟ್ ಆಗುತ್ತೆ. ನೋಡಿ, ಈ ರೀತಿಯಾಗಿ RD ನಂಬರ್ ಜನ್ರೇಟ್ ಆಗುತ್ತೆ. ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೋಬೇಕು. ಇದಾದ ನಂತರ ನೀವು ಯಾವುದೇ ಕಚೇರಿಗೆ ಹೋಗದಂಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರನ ಪಡ್ಕೋಬೇಕಾದ್ರೆ ಈ ಒಂದು ಸ್ಟೆಪ್ಪು ಬಹಳನೇ ಮುಖ್ಯ ಆಗಿದೆ. ಇಲ್ಲಿ ಯಾವುದೇ ಮಿಸ್ಟೇಕನ್ನು ನೀವು ಮಾಡಬಾರ್ದು. ಸೈನ್ ಮಾಡುವಂಥ ಒಂದು ಅರ್ಜಿ ಅಂದರೆ ಲೆಟ್ರು, ನಮ್ಮ ತಹಶೀಲ್ದಾರ್ಗೆ ಬರೆಯುವಂಥ ಲೆಟ್ರು ಇಲ್ಲಿ ಆಟೋಮೆಟಿಕ್ಕಾಗಿ ಜನ್ರೇಟ್ ಆಗುತ್ತೆ. ಸಿಂಪಲ್ಲಾಗಿ ನಾವಿಲ್ಲಿ ಪ್ರೊಸೀಡ್ ಟು ಸೈನ್ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ CDAC NSDL ಗೌರ್ಮೆಂಟ್ ವೆಬ್ಸೈಟ್ಗೆ ನಾವು ರೀಡೈರೆಕ್ಟ್ ಆಗ್ತೀವಿ. ಅಲ್ಲಿ ನಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡಬೇಕು. ಆಧಾರ್ ನಂಬರ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ ನಿಮ್ಮದು ಆ್ಯಕ್ಟಿವ್ ಆಗಿರಬೇಕು. ಅದಕ್ಕೆ OTP ಸೆಂಡ್ ಆಗುತ್ತೆ. ಆ OTPಯಿಂದನೇ ಇಲ್ಲಿ ಸೈನು ಸಕ್ಸಸ್ಫುಲ್ ಆಗುತ್ತೆ. ಇದರಿಂದನೇ ನಿಮ್ಮ ಡಾಕ್ಯುಮೆಂಟ್ ಎಲ್ಲನ ಅಲ್ಲಿ ಆಕ್ಸೆಸ್ ಮಾಡಿ ಅವರು ಯಾವುದೇ ಕಚೇರಿಗೆ ಹೋಗದಂಗೆ ಇಲ್ಲಿ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರನ ಅಪ್ರೂವಲ್ ಕೊಡ್ತಾರೆ. ಇದಾದ ನಂತರ ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಬೇಕು. ಈ ಚೆಕ್ ಬಾಕ್ಸ್ ಇದೆಯಲ್ಲ ಇದ್ರ ಮೇಲೆ ಟಿಕ್ ಮಾಡಿ ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ಹಾಕಿ ಸೆಂಡ್ OTP ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮ್ಮ ಆಧಾರ್ ನಂಬರ್ಗೆ ಲಿಂಕ್ ಇರುವಂತಹ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTP ಸೆಂಡ್ ಆಗುತ್ತೆ. ಬಂದಿರೋ OTPನ ಈ OTP ಬಾಕ್ಸಲ್ಲಿ ಹಾಕಿ ವೆರಿಫೈ OTP ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇವಾಗ ಪೇಮೆಂಟು, ಪ್ರೊಸೀಡ್ ಟು ಪೇಮೆಂಟ್ ಪೇಜ್ಗೆ ನಾವು ರೀಡೈರೆಕ್ಟ್ ಆಗ್ತೀವಿ. ಇಲ್ಲಿ ಪ್ರೊಸೀಡ್ ಟು ಪೇ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪೇಮೆಂಟ್ ಪೇಜ್ಗೆ ಓಪನ್ ಆಗುತ್ತೆ. ನೀವು ಪೇಮೆಂಟ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಕಂಡೀಷನ್ಗಳು ಇಲ್ಲಿ ಇರ್ತವೆ. ಎಲ್ಲ ಕಂಡೀಷನ್ಗಳನ್ನು ನೀವು ಓದ್ಕೊಂಡು ಇಲ್ಲಿ
ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ SBI ಇ ಪೇನ ಓಪನ್ ಮಾಡ್ಕೊಳ್ಳಿ. SBI ಇ ಪೇಮಿಂದನೇ ಪೇಮೆಂಟ್ ಮಾಡಿ. ಇಲ್ಲಿ ಕೆಳಗಡೆ SBI ಇ ಪೇ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ SBI ಪೇಮೆಂಟ್ ಪೇಜು ಓಪನ್ ಆಗುತ್ತೆ. ನೋಡಿ, ಈ ರೀತಿಯಾದಂಥ ಪೇಜ್ ಓಪನ್ ಆದಾಗ ನಾವು UPI ಮೂಲಕ, ಫೋನ್ಪೇ ಮೂಲಕ, ಗೂಗಲ್ ಪೇ ಇವುಗಳ ಮೂಲಕ ಪೇಮೆಂಟ್ ಮಾಡೋದನ್ನು ಇಲ್ಲಿ ಮಾಡೋಣ. ಇಲ್ಲಿ UPI ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಮುಂದುವರೆದ್ರೆ 2 ರೀತಿಯಾದಂಥ ಆಪ್ಷನ್ ನಮಗೆ ನೋಡೋಕೆ ಸಿಗುತ್ತವೆ. ಎಂಟರ್ UPI ID, UPI QR ಕೋಡ್ನ ಟಿಕ್ ಮಾಡಿ ಪೇ ನಾವು ಕ್ಲಿಕ್ ಮಾಡಿದ್ರೆ QR ಕೋಡ್ ಜನರೇಟ್ ಆಗುತ್ತೆ. ಈ QR ಕೋಡ್ ಇರುವಂತಹ ಒಂದು ಪೇಜ್ ಏನಿದೆಯಲ್ಲ, ಇದನ್ನು ಕ್ಲೋಸ್ ಮಾಡಬಾರ್ದು. ಬೇರೆಯವರ ಮೊಬೈಲಿಂದ ನೀವು 40 ರೂಪಾಯಿನ ಪೇ ಮಾಡಬೇಕು. ಪೇ ಮಾಡಿ ಅಲ್ಲಿ ಪೇಮೆಂಟ್ ಕನ್ಫರ್ಮ್ ಆದ ನಂತರ ಇಲ್ಲಿ ಆಟೋಮೆಟಿಕ್ ಆಗಿ ನಿಮ್ಮ ಪೇಮೆಂಟ್ ಆಗಿದೆ ಅಂತ ತೋರಿಸುತ್ತೆ. ಒಂದು ವೇಳೆ ನೀವು ಇದನ್ನು ಕ್ಲೋಸ್ ಮಾಡಿದ್ರೆ ನಿಮ್ಮ ಪೇಮೆಂಟ್ ಕನ್ಫರ್ಮ್ ಆಗಿರಲ್ಲ, 40 ರೂಪಾಯಿ ಕಟ್ ಆಗುತ್ತೆ. ಆದರೆ ಅಪ್ಲಿಕೇಶನ್ ಸಬ್ಮಿಟ್ ಆಗಲ್ಲ, ನಿಮ್ಮ 40 ರೂಪಾಯಿ ಹೋದಂಗೆ ಲೆಕ್ಕ. ಹಾಗಾಗಿ ಈ ಪೇಜನ್ನು ನೀವು ಕ್ಲೋಸ್ ಮಾಡಬಾರ್ದು. ಬೇರೆಯವರ ಮೊಬೈಲಿಂದ ಪೇಮೆಂಟ್ ಮಾಡಿಸಿ ನಿಮ್ಮ ಪೇಮೆಂಟ್ ಇಲ್ಲಿ ಕನ್ಫರ್ಮ್ ಮಾಡ್ಕೋಬೇಕು. ಇದಾದ ನಂತರ ಆಟೋಮೆಟಿಕ್ ಆಗಿ ನಿಮ್ಮ ಪೇಮೆಂಟ್ ಸಕ್ಸಸ್ ಆಗಿದೆ ಅಂತ ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಅದಾದ ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಏನು 40 ರೂಪಾಯಿ ಪೇ ಮಾಡಿದ್ರಲ್ಲ, ಆ ಒಂದು ರೆಸಿಪ್ಟ್ PDF ಫೈಲು ಡೌನ್ಲೋಡ್ ಆಗುತ್ತೆ. ನೋಡಿ, ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ರೆಸಿಪ್ಟು ಈ ಸೈನ್ ಆಗಿರುವಂಥ ಮತ್ತು ಪೇಮೆಂಟ್ ಆಗಿರುವಂತಹ ಒಂದು PDF ಫೈಲು ಇಲ್ಲಿ ಡೌನ್ಲೋಡ್ ಆಗುತ್ತೆ. ಅದು ಈ ರೀತಿಯಾಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ಇಲ್ಲಿ ಡೌನ್ಲೋಡ್ ಅಂತ ಕಾಣಿಸ್ತಾ ಇದೆಯಲ್ಲ, ನಿಮಗೆ ಡೌನ್ಲೋಡ್ ಅಂತಿದೆಯಲ್ಲ, ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ PDF ಫೈಲು ನಿಮ್ಮ ಫೈಲ್ ಮ್ಯಾನೇಜರಲ್ಲಿ ಡೌನ್ಲೋಡ್ ಆಗುತ್ತೆ. ಇದಾದ ನಂತರ ನೀವು ಅಪ್ಲೋಡ್ ಮಾಡಿರುವಂಥ ಎಲ್ಲ ದಾಖಲೆಗಳು ಕರೆಕ್ಟಾಗಿ ಇದ್ದರೆ ನಿಮ್ಮ ಇಮೇಲ್ IDಗೆ ಈ ರೀತಿಯಾದ ಒಂದು ಮೇಲ್ ಬರುತ್ತೆ. ಡಿಯರ್ ನಾಡ ಕಚೇರಿ ಯೂಸರ್, ತಮ್ಮ ಅರ್ಜಿ ಅನುಮೋದಿಸಿದೆ. ಪ್ರಮಾಣ ಪತ್ರ ಸಂಖ್ಯೆ ಈ ರೀತಿ ID ನಂಬರ್ ಸಮೇತ ಇರುತ್ತೆ. ಇಲ್ಲಿ PDF ಫೈಲ್ ಇರುತ್ತೆ ನೋಡಿ. ನೀವು ಹೋಗಿ ಎಲ್ಲಿನೂ ಯಾವುದೇ ಸೈಬರ್ ಸೆಂಟರ್ಗೆ ಹೋಗಿ ಜೆರಾಕ್ಸ್ ತಗೊಳ್ಳೋ ಅವಶ್ಯಕತೆನೂ ಇಲ್ಲ. PDF ಫೈಲು ಇದಕ್ಕೆ ಇಮೇಲ್ ಐಡಿಗೆ ಅಟ್ಯಾಚ್ ಆಗಿ ಬಂದಿರುತ್ತೆ. ಈ ರೀತಿಯಾಗಿ ನೀವು ಯಾವುದೇ ಕಚೇರಿಗೆ ಹೋಗದೇನೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರನ ಮನೆಯಿಂದಲೇ ನಿಮ್ಮ ಮೊಬೈಲಿಂದ ಅಪ್ಲೈ ಮಾಡಿ PDF ಫೈಲು ನಿಮ್ಮ ಇಮೇಲ್ ಐಡಿಗೆ ಪಡ್ಕೋಬಹುದು. ಸ್ನೇಹಿತರೆ, ನಿಮಗೆ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಸಂದೇಹಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ. ಧನ್ಯವಾದಗಳು.